ಸಾಮರಸ್ಯದಿಂದ ಬದುಕೋದು ಅಂದ್ರೆ ಅದ್ರ ಬೇಸಿಕ್ ಅರ್ಥ ಗೊತ್ತಾ ನಿಮ್ಗೆ? ಗಣಪತಿ ದೇವಾಲಯ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಜಾತ್ಯತೀತವಾದಿಗಳಿಗೆ ಅದ್ ಯಾವ ರೀತಿ ತೊಂದರೆ ಮಾಡ್ತು ಅಂತ ಗೊತ್ತಿಲ್ಲ. ನಿಮ್ಮ ಈ ಹೇಟ್ರೆಡ್ ಪ್ರೊಪಗಂಡವನ್ನ ಬಿಟ್ಟುಬಿಡಿ. ಹಿಂದೂ ಧರ್ಮದ ಪ್ರತೀಕವನ್ನ ನೋಡಿದ್ರೆ ಕೋಮು ದ್ವೇಷ ಕೆರಳುತ್ತೆ. ಇದು ಯಾವ ಸೀಮೆ ಜಾತ್ಯತೀತತೆ ನಿಮ್ದು ಅಂತ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಅದ್ಯಾಕೋ ಗೊತ್ತಿಲ್ಲ, ಕೆಲವರಿಗೆ ಹಿಂದೂ ಧರ್ಮದ ಪ್ರತೀಕ, ದೇವಾಲಯ, ಹಿಂದೂ ಶ್ರದ್ಧಾ ಕೇಂದ್ರಗಳು, ಹಿಂದೂ ದೇವರ ಸಿಂಬಲ್ಸ್ಗಳನ್ನ ನೋಡಿದ್ರೆ ನಖಶಿಕ ಅಂತ ಉರಿ ಅಂತ. ಮುಸ್ಲಿಮರು, ಜಾತ್ಯತೀತವಾದಿಗಳು, ಸೋ ಕಾಲ್ಡ್ ಪ್ರಗತಿಪರರು, ಬುದ್ಧಿಜೀವಿಗಳು, ಹೀಗೆ ಲಿಸ್ಟ್ ಬೆಳೀತಾನೆ ಹೋಗುತ್ತೆ. ಇವರ ಕಿವಿಗೆ ಹಿಂದೂ ಅನ್ನೋ ಪದ ಬಿದ್ರೆ ಸಾಕು, ಕಾದ ಸೀಸೆಯಂತೆ ಆಡ್ತಾರೆ. ಮೊನ್ನೆ ಹನುಮಂತನ ನಾಡು ಅಂಜನಾದ್ರಿಯಲ್ಲಿ ದಾರಿದೀಪದಲ್ಲಿ ವೆಂಕಟೇಶ್ವರನ ಪ್ರತೀಕ ಹಾಗೂ ಹನುಮನ ಗದೆ, ರಾಮನ ಬಿಲ್ಲು ಬಾಣವನ್ನ ಹಾಕಿದ್ದಕ್ಕೋಸ್ಕರ ಇದನ್ನ ನೋಡಿದಂತಹ SDPI ಕಾರ್ಯಕರ್ತರು ಮೈ ಮೇಲೆ ಚೇಳ್ ಬಿಡ್ಕೊಂಡಂಗ್ ಆಡಿದ್ರು. ಈಗ ಈ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ. ಬೆಂಗಳೂರಿನ ಮಾರಸಂದ್ರದ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಗಣೇಶನ ದೇವಾಲಯವನ್ನ ಕೆಡವು ಹಾಕಬೇಕು ಅಂತ ಅದೇ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಕೆಲ ಜಾತ್ಯತೀತವಾದಿಗಳು ಕಣ್ಣು ಬಾಯಿ ಬಿಡ್ಕೊಂಡು ಮುಂದಾಗಿದ್ರು. ಆಗಸ್ಟ್ 29ಕ್ಕೆ ವೆಲ್ವರ್ತ್ ಅಪಾರ್ಟ್ಮೆಂಟ್ ಸಿಟಿನಲ್ಲಿ ಈ ಘಟನೆ ನಡೆದಿದೆ. ಈ ಅಪಾರ್ಟ್ಮೆಂಟ್ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಇದೇ ಅಪಾರ್ಟ್ಮೆಂಟ್ನವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಕ್ಕೋಸ್ಕರ ದೊಡ್ಡಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿಯವರು ಗಣೇಶ ದೇವಾಲಯವನ್ನ ಕೆಡವೋದಕ್ಕೂ ಕೂಡ ಮುಂದಾಗಿದ್ರು. ಪಬ್ಲಿಕ್ ಸ್ಪೇಸ್ ನಲ್ಲಿ ದೇವಾಲಯ ಇರಬಾರ್ದು ಅಂತ ಹೇಳಿ ಒಂದು ಕುಂಟ ನೆಪ ಹೇಳಿ ಸಿಲ್ಲಿ ಕಂಪ್ಲೇಂಟ್ ಕೊಟ್ಟವರು ಅದೇ ಅಪಾರ್ಟ್ಮೆಂಟ್ನ ಹಾನರರಿ ಪ್ರೆಸಿಡೆಂಟ್ ಕೆ ಮಥಾಯ್ ಅವರು. ಆದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಗಣೇಶನ ದೇವಾಲಯವನ್ನ ಯಾವುದೇ ಕಾರಣಕ್ಕೂ ಕೂಡ ಕೆಡವೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಬಿಗಿಪಟ್ಟು ಹಿಡಿದುಕೊಳ್ತಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಸ್ಥಳೀಯ ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ಕೂಡ ಈ ಒಂದು ಕ್ರಮದ ವಿರುದ್ಧ ತಮ್ಮ ಧ್ವನಿಯನ್ನೇ ಎತ್ತಿದ್ರು. ಇದೇ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿ ದೇವಸ್ಥಾನವನ್ನು ಉರುಳಿಸೋದ್ರಿಂದ ಹಿಂದೆ ತನ್ನ ಒಂದು ಸ್ಟೆಪ್ ಅನ್ನ ಹಿಂತೆಗೆದುಕೊಳ್ತು. ಗಣಪತಿ ದೇಗುಲ ಅಂತಾನೆ ಅಲ್ಲ, ಯಾವುದೇ ದೇಗುಲ ತಗೊಳ್ಳಿ, ಅದು ನಮ್ಮ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ಗಣಪತಿ ದೇವಾಲಯ ಇದೊಂದು ಕೋಮು ಸೌಹಾರ್ದವನ್ನ ಬೆಸೆಯುವಂತ ಸ್ಥಳ. ಅಪಾರ್ಟ್ಮೆಂಟ್ನಲ್ಲಿ ಯಾವುದೇ ಹಬ್ಬ ಆಗಲಿ, ನಾವೆಲ್ಲರೂ ಕೂಡ ಬಂದು ಇಲ್ಲಿ ಸೇರ್ತೀವಿ, ಎಲ್ಲರೂ ಕೂಡ ಸಾಮರಸ್ಯದಿಂದ ಹಬ್ಬವನ್ನ ಆಚರಿಸ್ತೀವಿ. ಆದ್ರೆ ನಿಮ್ಗೇನ್ ಪ್ರಾಬ್ಲಮ್ಮು? ಗಣಪತಿ ದೇವಾಲಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಜಾತ್ಯತೀತವಾದಿಗಳಿಗೆ ಅದು ಯಾವ ರೀತಿ ತೊಂದರೆ ಮಾಡ್ತು ಅಂತ ಗೊತ್ತಿಲ್ಲ. ಈ ಅಪಾರ್ಟ್ಮೆಂಟ್ನಲ್ಲಿ, ಈ ಮಾರಸಂದ್ರ ಅಪಾರ್ಟ್ಮೆಂಟ್ನಲ್ಲಿ ಇದೇ ಮೊದಲಲ್ಲ ಈ ರೀತಿ ಕಾಂಟ್ರವರ್ಸಿ ಆಗಿರೋದು. ಈ ಹಿಂದೂ ಕೂಡ ಇದೇ ರೀತಿ ಕಾಂಟ್ರವರ್ಸಿ ಆಗಿತ್ತು. ಸಿವಿಕ್ ಅಮ್ಯುನಿಟೀಸ್ ಜಾಗದಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಕುಂಟು ನೆಪ ಹೇಳಿ ಅಲ್ಲಿರುವಂತಹ ಸೋ ಕಾಲ್ಡ್ ಜಾತ್ಯತೀತವಾದಿಗಳು, ಅದರಲ್ಲಿ ಈ ಕೆ ಮಥಾಯ್ ಕೂಡ ಇದ್ರು, ಈ ಹಿಂದೂ ಕೂಡ ಅವ್ರು ಕಂಪ್ಲೇಂಟ್ ಮಾಡಿದ್ರು, ಇಲ್ಲಿ ಯಾಕೆ ನೀವು ತುಳಸಿ ಕಟ್ಟೆಯನ್ನ ಕಟ್ಟಿದ್ದೀರಾ ಅಂತ ಅನ್ಕೊಂಡು. ಕಳೆದ 3-4 ದಿನದ ಹಿಂದೆ ಗಂಗಾವತಿಯ ಬಳಿ ಹನುಮ ಹುಟ್ಟಿದ ನಾಡು ಅಂಜನಾದ್ರಿಯಲ್ಲಿ ರಸ್ತೆಯಲ್ಲಿ ಆ ದೀಪಗಳನ್ನ ಏನು ಅಲಂಕರಿಸಿದ್ರು, ಇದನ್ನ ಹಿಂದೂ ಧರ್ಮದಿಂದ ಇದನ್ನ ಅಲಂಕರಿಸಲಾಗಿತ್ತು. ಇದರಲ್ಲಿ ರಾಮನ ಬಿಲ್ಲು, ಹನುಮಂತನ ಗದೆ, ವೆಂಕಟೇಶ್ವರನ ಚಿಹ್ನೆಯಿಂದ ಇದನ್ನ ಡೆಕೋರೇಟ್ ಮಾಡಲಾಗಿತ್ತು. ಆದ್ರೆ ಏನ್ ಮಾಡೋದು? SDPI ಕಾರ್ಯಕರ್ತರಿಗೆ, ಈ ಮುಸ್ಲಿಂ ಮೂಲಭೂತವಾದಿಗಳಿಗೆ ಈ ಚಿಹ್ನೆಯನ್ನ ನೋಡಿ ಕೆರಳಿ ಕೆಂಡ ಆದ್ರು. ಈ ಒಂದು ಚಿಹ್ನೆಯನ್ನ ನೋಡಿದ್ರೆ ನಮ್ಗೆ ಕೋಮು ದ್ವೇಷದ ಭಾವನೆ ಕೆರಳಿಸುತ್ತೆ, ಇದು ಕೋಮು ದ್ವೇಷದ ಭಾವನೆಯನ್ನ ಪ್ರಚೋದನೆ ಕೊಡುತ್ತೆ ಅನ್ನೋ ಉಡಾಫೆ ಹೇಳಿಕೆಯನ್ನ ಕೊಟ್ರು. ಲೆಟ್ ಮಿ ಆಸ್ಕ್ ಯು ಒನ್ ಕ್ವೆಶ್ಚನ್. ನಿಮ್ಗೆ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನು ನೋಡಿದ್ರೆ ಅಸಹನೆ ಮೂಡುತ್ತೆ, ಹಿಂದೂ ಧರ್ಮದ ಪ್ರತೀಕವನ್ನ ನೋಡಿದ್ರೆ ಕೋಮು ದ್ವೇಷ ಕೆರಳುತ್ತೆ. ಇದು ಯಾವ ಸೀಮೆ ಜಾತ್ಯತೀತತೆ ನಿಮ್ದು ಅಂತ. ಸಾಮರಸ್ಯದಿಂದ ಬದುಕೋದು ಅಂದ್ರೆ ಅದ್ರ ಬೇಸಿಕ್ ಅರ್ಥ ಗೊತ್ತಾ ನಿಮ್ಗೆ? ಸಾಮರಸ್ಯ ಅಂತ ಅಂದ್ರೆ ಒಂದು ಸಮಾಜದಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನೊಂದು ಧರ್ಮವನ್ನ ಗೌರವದಿಂದ ಕಾಣು, ಇನ್ನೊಂದು ಧರ್ಮದ ಭಾವನೆಗೆ ನೀನು ಒಂದು ರೀತಿಯಲ್ಲಿ ರೆಸ್ಪೆಕ್ಟ್ ಅನ್ನ ಕೊಡು ಅಂತ. ಅಲ್ಲ ರೀ, ಅಂಜನಾದ್ರಿ ಅಂದ್ರೆ ಅದು ಹನುಮಂತ ಹುಟ್ಟಿದ ನಾಡು. ಹನುಮಂತ ಹುಟ್ಟಿದ ನಾಡಿನಲ್ಲಿ ಹನುಮಂತನ ಪ್ರತೀಕ ಇರದೆ ಇನ್ಯಾವ ದೇವರ ಪ್ರತೀಕ ಹಾಕೋಕ್ಕಾಗುತ್ತೆ? ಇಲ್ಲಿ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹನುಮಂತನ ಗದೆಯನ್ನ, ವೆಂಕಟೇಶ್ವರನ ಚಿಹ್ನೆಯನ್ನ, ರಾಮನ ಬಿಲ್ಲು ಬಾಣವನ್ನ ಹಾಕಲಾಗಿತ್ತು. ಹೇಗೆ ತಿರುಪತಿಯಲ್ಲಿ ಅಲ್ಲೂ ಕೂಡ ಟೂರಿಸಂನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ವೆಂಕಟೇಶ್ವರನ ಚಿಹ್ನೆಯನ್ನ ಹಾಕಲಾಗುತ್ತೋ, ಹಾಗೆ ಅಂಜನಾದ್ರಿಯಲ್ಲೂ ಕೂಡ ಹನುಮನಿಗೆ ಸಂಬಂಧಪಟ್ಟಂತ ಚಿಹ್ನೆಯನ್ನು ಹಾಕಲಾಯಿತು. ಇದನ್ನ ನೋಡಿದ್ರೆ ನಿಮ್ಗೆ ಯಾವ ಸೀಮೆ ಕೋಮು ದ್ವೇಷ ಕೆರಳುತ್ತೆ? ನನಗಿದು ಇಲ್ಲಾಜಿಕಲ್, ಬೇಸ್ಲೆಸ್ ಅಲಿಗೇಷನ್ ಅಂತ ಅನ್ಸುತ್ತೆ. ಅರ್ಥನೇ ಇಲ್ಲ. ನೀವೇನು ಆರೋಪ ಮಾಡ್ತಿದ್ದೀರಲ್ಲ, ಇದು ನಿಮ್ಮ ಮನಸ್ಥಿತಿ ತೋರಿಸುತ್ತೆ. ಇದು ಆ ಧರ್ಮದ ಪ್ರತೀಕದಲ್ಲಿರುವಂತಹ ಯಾವುದೇ ರೀತಿ ದೋಷ ಅಲ್ಲ, ನಿಮ್ಮ ಕಣ್ಣಿನಲ್ಲಿರುವ, ನಿಮ್ಮ ಮನಸ್ಸಿನಲ್ಲಿರುವ, ನಿಮ್ಮ ಹೃದಯದಲ್ಲಿರುವಂತಹ ದೋಷ ಇದು. ಅಪಾರ್ಟ್ಮೆಂಟ್ ಕೇಸ್ನಲ್ಲಿ ವಿದ್ಯಾವಂತರಿದ್ದಾರೆ, ಈ ಕೇಸ್ನಲ್ಲಿ ಸೋ ಕಾಲ್ಡ್ ಮುಸ್ಲಿಂ ಮೂಲಭೂತವಾದಿಗಳಿದ್ದಾರೆ. ಎರಡೂ ಕೇಸ್ನಲ್ಲೂ ನನಗೆ ಯಾವುದೇ ರೀತಿ ವ್ಯತ್ಯಾಸ ಕಾಣ್ತಾ ಇಲ್ಲ. ಇಬ್ಬರಲ್ಲೂ ಕೂಡ ಇರೋದು ಒಂದೇ ಮನೋಭಾವನೆ, ಒಂದು ಧರ್ಮವನ್ನ ಟಾರ್ಗೆಟ್ ಮಾಡೋದು, ಹಿಂದೂ ಧರ್ಮದ ವಿರುದ್ಧ ಇವರ ಅಸಹನೆ ಎದ್ದು ಕಾಣ್ತಾ ಇದೆ.
ಹಿಂದೂ ಧರ್ಮದ ಪ್ರತೀಕಗಳನ್ನ ವಿರೋಧಿಸಲೇಬೇಕು ಅನ್ನೋ ಕಾರಣಕ್ಕೆ ಇವು ಕೋಮು ಪ್ರಚೋದನೆ ಮಾಡ್ತಾವೆ ಅಂತ ಹೇಳ್ತಿರಲ್ಲ, ಇದ್ಯಾವುದ್ರಿ ನಿಮ್ಮ ಮನಸ್ಥಿತಿ? ಸಂವಿಧಾನ ಹೇಳಿರೋದು ಒಂದು ಸಮಾಜದಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತ ಅಂದ್ರೆ ಪ್ರತಿಯೊಂದು ಧರ್ಮವನ್ನು ಕೂಡ ಗೌರವದಿಂದ ಕಾಣು, ಅವ್ರು ಏನ್ ಸಂಸ್ಕೃತಿಯನ್ನ ಆಚರಿಸ್ತಾರೆ ಅದನ್ನ ನೀನು ಕೂಡ ಗೌರವಿಸು ಅಂತ. ಆದ್ರೆ ಎಲ್ಲಿದೆ ಗೌರವ? ನಾನು ಆಗ್ಲೇ ಹೇಳ್ದಂಗೆ ಇದು ಆ ಧರ್ಮದ ಪ್ರತೀಕದ ಸಮಸ್ಯೆ ಅಲ್ಲ, ಇದು ನಿಮ್ಮಲ್ಲಿರುವಂತಹ ಕೀಳು ಮನಸ್ಥಿತಿ. ವಾಸ್ತವವಾಗಿ ಭಾರತದಲ್ಲಿ ಹಿಂದೂ ಶ್ರದ್ಧಾ ಕೇಂದ್ರಗಳು ಉಳಿದಿವೆ, ಹಿಂದೂಗಳು ಇದ್ದಾರೆ ಅನ್ನೋ ಕಾರಣಕ್ಕೇನೆ ಭಾರತ ದೇಶ ಜಾತ್ಯತೀತ ದೇಶವಾಗಿರೋದು. ಒಂದ್ ವೇಳೆ ಇಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಅಂದ್ರೆ ಸಿರಿಯಾ, ಇರಾಕ್, ಇರಾನ್ ಹಾಗೆ ಭಾರತದಲ್ಲೂ ಕೂಡ ರಕ್ತಪಾತ ಹರಿಯೋದು ಖಂಡಿತ. ಹಿಂದೂಗಳಿಗೆ ಅಂತ ಇರೋದು ಒಂದೇ ದೇಶ, ಅದು ಭಾರತ. ಆದ್ರೆ ಇದೇ ಭಾರತದಲ್ಲಿ ನಮ್ಮ ದೇಶದ ಹಿಂದೂಗಳು ಎಲ್ಲಾ ಧರ್ಮದ ಜೊತೆಗೂ ಅನ್ಯ ಧರ್ಮದವರ ಜೊತೆಗೆ ಸಾಮರಸ್ಯದಿಂದ ಅನ್ಯೋನ್ಯತೆಯಿಂದ ಬದುಕ್ತಿದ್ದಾರೆ. ಅದೇ ಕಾರಣದಿಂದಾನೇ ಇವತ್ತು ನೀವು ನಮ್ಮ ದೇಶದಲ್ಲಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕ್ತಿದ್ದೀರಾ. ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳು, ಹಿಂದೂ ಧರ್ಮದ ಪ್ರತೀಕ ಸಾಮರಸ್ಯದ ಪ್ರತೀಕವೇ ಹೊರತು ಅದು ಕೋಮು ದ್ವೇಷವನ್ನ ಬಿತ್ತುವಂತಹ, ಕೋಮು ದ್ವೇಷವನ್ನ ಪ್ರಚೋದಿಸುವಂತಹ ಪ್ರತೀಕ ಅಂತೂ ಅಲ್ವೇ ಅಲ್ಲ. ನಿಮ್ಮ ಈ ಹೇಟ್ರೆಡ್ ಪ್ರೊಪಗಂಡವನ್ನ ಬಿಟ್ಟುಬಿಡಿ. ಈ ರೀತಿ ಧರ್ಮಾಂಧತೆಯ ವಿಷಕಾರೋ, ದ್ವೇಷಕಾರೋ, ಮತಾಂಧತೆಯ ಅಮಲಿನಿಂದ ದಯವಿಟ್ಟು ಹೊರಬನ್ನಿ. ಇದು ನನ್ನ ಕಳಕಳಿಯ ವಿನಂತಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಡಿಜಿಟಲ್ ಕಂಟೆಂಟ್ಗಾಗಿ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.